ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಂಡೇ ಅಲ್ವಾ, ಹಾಗೆ ಸ್ವಲ್ಪ ಮನೆಗೆಲ್ಲ ಕೆಲವೊಂದು ಐಟಮ್ ಬೇಕಿತ್ತು, ಹಾಗೆ ತಗೊಂಡು ಬರ್ಲಿಕ್ಕೆ ಅಂತ ಹೇಳಿ ಗೋಳಿ ಅಂಗಡಿ ಸಂತೆಗೆ ಹೊರಟಿದ್ದೇವೆ. ಪೃಥ್ವಿಯನ್ನು ಮನೆಯಲ್ಲಿ ಬಿಟ್ಟು ಬಂದ್ವಿ. ಅಂತ ಕೇಳಿದರೆ ತುಂಬ ಬಿಸಿಲಿತ್ತಲ್ವಾ, ಹಾಗಾಗಿ ಇಲ್ಲಿ ನಾವು ಯಾವಾಗಲೂ ತರಕಾರಿ ಇಲ್ಲೇ ತಗೊಳ್ಳೋದು, ಹಾಗಾಗಿ ನಾವು ಈ ಅಂಗಡಿಗೆ ಬಂದ್ವಿ. ಇಲ್ಲಿ ಈಗ ತರಕಾರಿ ತಗೊಳ್ಬೇಕಷ್ಟೇ. ಬಿಸಿಲು ಅಂದರೆ ತುಂಬ ಬಿಸಿಲು. ಮತ್ತೆ ಅಂತ ಹೇಳಿದರೆ ನಾವು ಎಲ್ಲಿಗಾದರೂ ಹೋಗುವಾಗ ಕೆಲವರೆಲ್ಲ ಸಿಗ್ತಾರಲ್ವ, ಕೆಲವರೆಲ್ಲ ಹೇಳ್ತಾರೆ ನಾವು ನಿಮ್ಮ ಬ್ಲಾಗ್ ಎಲ್ಲ ನೋಡ್ತೇವೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಮಗೆ ತುಂಬ ಖುಷಿ ಆಗ್ತದೆ, ಯಾರಾದರೂ ಬ್ಲಾಗ್ ನೋಡ್ತೇವೆ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೇವೆ ಅಂತ ಹೇಳಿದರೆ. ಹಾಗೆ ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ, ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಅಂತ ಹೇಳಿದರೆ ನನಗೊಂದಿಲ್ಲಿ ಬ್ರಾಸ್ಲೆಟ್ ಬೇಕಿತ್ತು, ಹಾಗಾಗಿ ನಾವು ಬ್ರಾಸ್ಲೆಟ್ ತಗೊಳ್ಲಿಕ್ಕಂತ ಇಲ್ಲಿ ಬಂದ್ವಿ. ಎಂತ ಹೇಳಿದರೆ ಮತ್ತೆ ನಮಗೊಂದು ಗಡಿಯಾರ ಕೂಡ ಬೇಕಿತ್ತು, ಹಾಗೆ ಗಡಿಯಾರ ತಗೊಳ್ಳಿ. ಅಂಗಡಿಯಲ್ಲಿ ಒಂದು ದೊಡ್ಡ ಫ್ಯಾನ್ಸಿ ಸ್ಟೋರ್ ಉಂಟು, ಅಲ್ಲಿ ನಮಗೆ ಎಂತ ಮನೆಗೆ ಬೇಕಾದ ಎಂತ ಐಟಮ್ ಬೇಕಾದ್ರೆ ಸಿಗ್ತದೆ. ಎಲ್ಲ ರಶ್ ಇರ್ತದೆ ಇಲ್ಲಿ ಒಂದೊಂದ್ಸಲ. ಹಾಗೆ ಗಡಿಯಾರ ತಗೊಂಡಾದ್ಮೇಲೆ ಇಲ್ಲಿ ನಾವು ಮತ್ತೆ ವಾಪಸ್ ಮಾರ್ಕೆಟಿಗೆ ಬಂದ್ವಿ. ಇಲ್ಲೆಲ್ಲ ಮಾರ್ಕೆಟಲ್ಲಿ ಕೆಲವೊಂದು ಮೀನೆಲ್ಲ ಇತ್ತು, ಹಾಗೆ ನೋಡ್ಕೊಂಡು ಹೋಗುವ ಅಂತ ಹೇಳಿ ಇಲ್ಲಿ ನೋಡ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಮತ್ತೆ ಇಲ್ಲಿ ಕೆಲವೊಂದು ಫ್ರೂಟ್ಸ್ ತಗೊಳ್ಳಿಕ್ಕಿತ್ತು, ಹಾಗೆ ಫ್ರೂಟ್ಸ್ ತಗೊಳ್ಳುವ ಅಂತ ಬಂದ್ವಿ. ಮನೆಗೆ ಬೇಕಾದಂಥ ಐಟಮ್, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲ ತಗೊಂಡು ಇವಾಗ ನಾವು ಮನೆಗೆ ಹೊರಟ್ವಿ. ಎಂತ ಹೇಳಿದರೆ ಇದು ಬೇಸಿಗೆಯಲ್ಲಿ ತಂಪನ್ನು ನೀಡುವಂಥ ಹಣ್ಣು, ಕಲ್ಲಂಗಡಿ ಹಣ್ಣು, ಆ ಹಣ್ಣನ್ನು ಸಹ ತಗೊಂಡು ಬಂದ್ವಿ. ಮತ್ತೆಂತ ಹೇಳಿದರೆ ತುಳುವಲ್ಲಿ ಜೀಗುಜ್ಜೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನೆನಪಾಗ್ತಿಲ್ಲ ಈಗ. ಹಾಗೆ ನಾವು ತಗೊಂಡು ಬಂದ್ವಿ. ಈಗ ಪೋಡಿ ಮಾಡಿ ಇದು ಊಟ ಮಾಡಬೇಕು. ಈಗ ಊಟ ಮಾಡುವ ಸಮಯ. ಪೋಡಿ ರೆಡಿಯಾಗಿದೆ, ಮತ್ತು ಸಾಂಬಾರು ಮತ್ತು ಉಪ್ಪಿನಕಾಯಿ ಹಾಕಿ ಊಟ ಮಾಡಬೇಕು ಇವಾಗ. ಹಾಗೆ ಮತ್ತೆ ನಾವು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಸಹ ಜೋರು ಮಳೆ ಬರ್ತಾಯಿತ್ತು. ನಾನು ವೀಡಿಯೋ ಎಡಿಟ್ ಮಾಡಿದ್ದು ಮಳೆ ಜೋರು ಬರಬೇಕಾದ್ರೆ ವೀಡಿಯೋ ಎಡಿಟ್ ಮಾಡ್ತಿದ್ದೆ. ಹಾಗೆ ಇವನು ಶ್ರೀತೇಶ್ ಅಂತ, ಅವನು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಹಾಗೆ ಅವನೀಗ ನಾವು ಮನೆಗೆ ಬಂದೇವೆ ಅಂತ ಗೊತ್ತಾಯ್ತಲ್ಲ, ಹಾಗೆ ಮಾತಾಡ್ಕೊಂಡು ಹೋಗುವಂತ ಬಂದ. ಇಲ್ಲಿ ಅಮ್ಮ ಚಂದ ಮಾಡಿ ಹೂ ಗಿಡ ಎಲ್ಲ ನೆಟ್ಟಿದ್ರು ತುಂಬ. ಅದು ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಹೂವು ಚಂದ ಕಾಣ್ತದೆ ನೋಡಲಿಕ್ಕೆ. ಹಾಗೆ ಪೃಥ್ವಿ ಉಂಟಲ್ಲ, ಅಮ್ಮನ ಮನೆಗೆ ಬಂದರೆ ಅಮ್ಮನೊಟ್ಟಿಗೆ ಹೆಚ್ಚಾಗಿ ಇರುವುದು. ಅಮ್ಮ ಎಲ್ಲಿಗೆ ಹೋದರೆ ಸಹ ಅಮ್ಮನ ಬೆನ್ನ ಹಿಂದೆ ಓಡ್ತಾ ಇರ್ತಾನೆ ಎಷ್ಟೊತ್ತಿಗೆ ಸಹ. ಹಾಗೆ ಜೋರು ಪಣ್ಲೆ. ಹಾಯ್ ಗೈಸ್, ಮಳೆಗಾಲ ಶುರುವಾಯಿತು ಪಣ್ಲೆ. ನಮ್ಮ ಮನೆ ನಾಯಿ ನೋಡಿ, ದೊಡ್ಡನ ಮನೆಯ ನಾಯಿ ನೋಡಿ. ಬಂದದ್ದು ಖುಷಿಯಲ್ಲಿ ತಮ್ಮ ಚಿಕನ್ ಎಲ್ಲ ತಗೊಂಡು ಬಂದ. ಹಾಗೆ ಚಿಕನ್ ಸಾರು ಮಾಡಲಿಕ್ಕೆ ಅಮ್ಮ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿದರು. ಅಷ್ಟು ಬೇಗ ಪೃಥ್ವಿ ಇದು ಹೂವೆಲ್ಲ ಕುಯ್ಕೊಂಡು ಬಂದಾಯ್ತು. ಇಲ್ಲಿ ತಗೊಂಡು ಬಂದು ತೋರಿಸ್ತಿದ್ದಾನೆ, ಹೂ ಎಷ್ಟು ಚಂದ ಉಂಟು ನೋಡಂತೇಳಿ. ಗಿಡದಲ್ಲಿದ್ದು ಹೂವೆಲ್ಲ ಕಟ್ ಮಾಡಿ ತಗೊಂಡು ಬಂದಾಯ್ತು ಅವನು. ಇಲ್ಲಿ ಈಗ ಚಿಕನ್ ಸಾರು ರೆಡಿ ಆಯಿತು. ಅಮ್ಮ ಮಾಡಿದ ಚಿಕನ್ ಸಾರು, ಸುಕ್ಕ ಮಾಡಿದ್ದು ಚಿಕನ್. ಮತ್ತು ಇಲ್ಲಿ ಚಿಕನ್ ಸಾರು ಸಹ ರೆಡಿ ಆಯಿತು. ಮತ್ತು ಉಂಡೆ ಕಡುಬು ಸಹ ರೆಡಿ ಆಯಿತು. ಪುಂಡಿ ಅಂತ ಹೇಳ್ತಾರೆ ತುಳುವಲ್ಲಿ. ಪುಂಡಿ ಸಹ ರೆಡಿ ಆಯಿತು. ಇವಾಗ ಚಿಕನ್ ಸುಕ್ಕ, ಪುಂಡಿ ಮತ್ತು ಚಿಕನ್ ಸಾರು. ಮತ್ತು ಸಂಜೆ ಟೈಮಲ್ಲಿ ನಾವು ಸ್ವಲ್ಪ ರಾಗಿಯನ್ನು ಬಿಸಿ ಮಾಡಿ ಕುಡಿತಿದ್ವಿ, ಅದು ತುಂಬ ತಂಪಲ್ವ ಅದಕ್ಕೆ. ಮಕ್ಕಳ ಮೆಗ್ಗೆ ಮಸಾಲೆ ಪುರಿ ಕಾಣುತ್ತೆ, ಖುಷಿ. ನಾನಿಲ್ಲದ್ರೆ ಸಹ ನೈಲ್ ಪಾಲಿಶ್ ಹಾಕ್ತಾ ಇದ್ರೆ ಪೃಥ್ವಿಗೆ ಸಹ ನೈಲ್ ಪಾಲಿಶ್ ಬೇಕು. ಹಾಗೆ ನಾನು ಹಾಕ್ಲಿಕ್ಕಿಲ್ಲ ಅವನಿಗೆ ನೈಲ್ ಪಾಲಿಶ್, ಅವನೇ ಹಾಕೊಳ್ಬೇಕು. ಹಾಗೆ ಈಗ ನೈಲ್ ಪಾಲಿಶ್ ಹಚ್ತಾ ಇದ್ದಾನೆ ಕೈಗೆಲ್ಲ, ಕೈ ಬೆರಳಿಗೆಲ್ಲ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು. ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.